ನಮಸ್ತೆ ವೀಕ್ಷಕರೇ, ನೋಡಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ, ಕಿರಿಕಿರಿ, ತೊಂದರೆಗಳಾಗ್ತಾ ಇದ್ರೆ ಅಥವಾ ನಿಮ್ಮ ಪ್ರೇಮ ವಿಚಾರದಲ್ಲಿ ಸಮಸ್ಯೆಗಳಾಗ್ತಾ ಇದ್ರೆ ಈ ಒಂದು ಸರಳ ಉಪಾಯವನ್ನು ನೀವು ಮಾಡಿ ಸಾಕು ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೇಮ ವಿಚಾರ ಆಗ್ಬೋದು, ನಿಮ್ಮ ದಾಂಪತ್ಯ ವಿಚಾರ ಆಗ್ಬೋದು, ಯಾವುದೂ ಸಮಸ್ಯೆಗಳು ನಿಮಗೆ ಬರೋದಿಲ್ಲ. ನೋಡಿ, ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ಅರಳಿ ಮರದ ಎಲೆನ ತಗೊಳ್ಳಿ. ಆ ಅರಳಿ ಮರದ ಎಲೆ ಮೇಲೆ ನಿಮ್ಮ ಇಬ್ಬರ ಹೆಸರನ್ನು ಬರೆದು ಮತ್ತು ಅದರ ಮೇಲೆ ಅರಿಶಿನ ಕುಂಕುಮವನ್ನು ಹಾಕಿ ಆ ಎಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಮಲಗುವ ದಿಮ್ಮಿನ ಕೆಳಗೆ ಇಟ್ಟು ನೀವು ಮಲ್ಕೋಬೇಕು ಒಂದು ದಿನ. ಅದು ಮಾರನೇ ದಿನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಆ ಎಲೆನ ಅಂತಂದ್ರೆ ನೀವು ಯೂಸ್ ಮಾಡಿರುವಂಥದ್ದು ಬಟ್ಟೆ ತಗೊಂಡು ಆ ಬಟ್ಟೆನ ಆ ಅರಳಿ ಮರದಲ್ಲಿ ಆ ಎಲೆನ ಹಾಕಿ ಗಂಟನ್ನು ಕಟ್ಟಿ ಅರಳಿ ಮರದ ಗಿಡಕ್ಕೆ ಹೋಗಿ ನೀವು ಕಟ್ಟಿ ಬರಬೇಕು. ನೋಡಿ, ಕಟ್ಟೋಕ್ಕಿಂತ ಮುಂಚೆ ನಾನು ಹೇಳಿದ ಮಂತ್ರವನ್ನ 11 ಬಾರಿ ಹೇಳಿ ಏನ್ರಿ ಆ ಗಿಡಕ್ಕೆ ಆ ವಸ್ತುವನ್ನು ನೀವು ಕಟ್ಟಿ ಬನ್ನಿ ಸಾಕು. ನಿಮ್ಮ ಜೀವನದಲ್ಲಿ ಏನು ನಿಮಗೆ ದಾಂಪತ್ಯದ ಸಮಸ್ಯೆ ಏನಿದೆ ಅಥವಾ ನಿಮಗೇನ ಪ್ರೇಮ ವಿಚಾರದ ಸಮಸ್ಯೆ ಇದೆ, ಅದಕ್ಕೆ ಶಾಶ್ವತವಾಗಿ ನಿಮಗೆ ಪರಿಹಾರ ಸಿಗುತ್ತೆ. ನೋಡಿ, ಯಾವುದಪ್ಪ ಮಂತ್ರ ಅಂತಂದ್ರೆ, ಓಂ ನಮೋ ವಿಶ್ವರೂಪಿಣಿ ಬ್ರಹ್ಮಬಂಧನ ಮನ ಇಚ್ಛ ಸಿದ್ಧಿ ಕುರುಕುರು ಸ್ವಾಹ ಅಂತ ಈ ಮಂತ್ರವನ್ನು ಹೇಳಿ ಆ ವಸ್ತುವನ್ನು ನೀವು ಗಂಟನ್ನ ಕಟ್ಟಿ ಬನ್ನಿ ಸಾಕು ವೀಕ್ಷರೇ. ನಿಮ್ಮ ಜೀವನದಲ್ಲಿ ಏನು ಸಮಸ್ಯೆಗಳಾಗ್ತದೆ, ದಾಂಪತ್ಯ ವಿಚಾರ ಆಗಬಹುದು, ಪ್ರೇಮ ವಿಚಾರ ಆಗಬಹುದು, ನೀವು ನಂಬಿದಂತ ವಿಚಾರ ಆಗ್ಬೋದು, ಸಂಪೂರ್ಣವಾಗಿ ನಿಮಗೆ ಸರಿ ಹೋಗುತ್ತೆ ವೀಕ್ಷರೇ. ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ತೆ.